ವೇದವಾಕ್ಯವನೆಲ್ಲ ಓದದಿ ಕನ್ನಡದಿ ಓದಿಸುತ್ತ ಜನರ ವೇದಾಮತಿಗೆ ಸಾಧನಿಜಗುಣಿಗೆ ಬಡಿಯುವೆನು ಸಾಧನಿಜಗುಣಿಗೆ ಬಡಿಯುವೆನು ನಿಜವನ್ನರಿಸುವ ನಿಜಗುಣಿಯ ಗ್ರಂಥವು ನಿಜವಾಗಿ ಕೇಳಿ ನಿಜದೋರ್ಮನ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಜೀವರಿಗೆಲ್ಲ ಅದ್ವೈತ ಬೋಧಾಗಿ ಸುಧರನ್ನಾಗಿ ಕೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವಂತನಕ ಬಾಳ ಕೂತನೆ ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದವರಿಗೆ ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಧ್ಯಾನಮೂಲಂ ಗುರುಮೂರ್ತಿ ಪೂಜಮೂಲಂ ಗುರುರ್ಪಾದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಡು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 6ನೇ ಅಧ್ಯಾಯದ 21ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಶ್ಲೋಕದಲ್ಲಿ ಅತ್ಯಂತ ಸಾಧಕರು ನೆನಪಿನಲ್ಲಿ ಗಮನದಲ್ಲಿ ಇಟ್ಟು ಸದಾ ಕಾಲ ಯೋಚನೆ ಮಾಡುವ ವಿಚಾರ ಯಾವುದು ಅಂದರೆ ಬಂಧನಕ್ಕೂ ಕಾರಣ ಮೋಕ್ಷಕ್ಕೂ ಕಾರಣ ಈ ಮನಸ್ಸೇ ಕಾರಣ. ಹಾಗಾಗಿ ಒಂದು ಮನೆಯ ಬಾಗಿಲನ್ನು ಹಾಕುವಾಗ ಒಂದು ಬೀಗವನ್ನು ಹಾಕ್ತೀವಿ. ಆ ಮನೆಯೊಳಗಿನವರ ಬಂಧನ ಮಾಡಲಿಕ್ಕೂ ಒಂದೇ ಪಥ, ಬಿಡುಗಡೆ ಮಾಡಲಿಕ್ಕೂ ಅದೇ ಪಥ. ಕೀ ಈ ಕಡೆ ಅಂದರೆ ಬಂಧನ ಆಗ್ತದ, ಈ ಕಡೆ ಅಂದರೆ ಅದು ಬಿಡುಗಡೆ ಆಗ್ತದೆ. ಮನಸ್ಸು ಕೂಡ ವಿಷಯಾದಿಗಳಿಗೆ ಹರಿಬಿಟ್ಟರೆ ಬಂಧನವಾಗ್ತದೆ, ನಿರ್ವಿಷಯದ ಕಡೆ ಇಟ್ಟರೆ ಅದು ಬಿಡುಗಡೆ ಆಗುತ್ತದೆ. ಆ ಕಾರಣ ಪರಮಾತ್ಮ ನಮಗಿಂತ ಬೇರೆ ಎಲ್ಲಿಯಾದರೂ ಇದ್ದಾನೆ ಅಂತ ತಿಳ್ಕೊಂಡಿದ್ರೆ ನಾವು ಏನಾದರೂ ಪ್ರಯತ್ನವನ್ನು ಮಾಡೋದು ಸಾಧ್ಯ ಇತ್ತು. ಆದರೆ ಆತ್ಮನು ಆನಂದ ಸ್ವರೂಪ.
ಆತ್ಮನಲ್ಲಿ ದುಃಖನೇ ಇಲ್ಲ. ಮತ್ತು ಅವನು ಆನಂದ ಸ್ವರೂಪ ಆಗಿದ್ದು ಎಲ್ಲೋ ಒಂದು ಕಡೆ ಆನಂದ ಇದೆ, ಅದನ್ನು ನಾನು ನೋಡಿದ್ದೇನೆ, ಅದನ್ನು ಪಡಿಬೇಕಂದ್ರೆ ನಾವು ಕೆಲವು ಸಾಧನೆಗಳನ್ನು ಮಾಡಿ ಆ ಆನಂದ ಎಲ್ಲಿ ಇದೆ ಅಲ್ಲಿವರೆಗೂ ನಾವು ನಡಿಬೇಕಾಗ್ತದೆ. ನಮ್ಮನ್ನು ಬಿಟ್ಟು ಬೇರೆ ಕಡೆ ಎಲ್ಲೇ ಇದ್ದರೆ ಅದನ್ನು ನೋಡಿವಿ ಇದೆ ಅಂತ ನೋಡಿದರೂ ಕೂಡ ಅದನ್ನು ಪಡಿಬೇಕಾದ್ರೆ ನಾವು ನಡಿಬೇಕು. ಆದರೆ ಆನಂದ ಸ್ವರೂಪ ಹಾಗಲ್ಲ, ಅದೆಲ್ಲವೂ ನಮ್ಮ ಸ್ವರೂಪನೇ ಅಂತ ನಮ್ಮಲ್ಲೇ ಇದೆಲ್ಲ. ಹಾಗಾಗಿ ಆ ಬುದ್ಧಿ ಎನ್ನುವುದು ಬಹಿರ್ಮುಖವಾದಾಗ ಆನಂದದ ಸ್ವರೂಪ ಏನದ ಅದು ಅಲಗಾಡ್ತದೆ. ಆ ಬುದ್ಧಿಯಲ್ಲಿ ಅಂತರ್ಮುಖ ಆಯಿತು ಅಂದರೆ ಸ್ವರೂಪ ಸಾಕ್ಷಾತ್ಕಾರ ಆಗುತ್ತದೆ. ಅದಕ್ಕಾಗಿ ಇದನ್ನು ತಿಳಿಲಾದ ಜನರು ಆನಂದಕ್ಕಾಗಿ ಬಹಿರ್ಮುಖ ಅಂದರೆ ಹೊರಗಡೆಯ ಸಾಧನವನ್ನು ಮಾಡಿ ಮತ್ತೆ ಅದೇ ಬುದ್ಧಿಯನ್ನು ಅಂತರ್ಮುಖ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ಗೀತೆಗಳನ್ನು, ಇಷ್ಟೆಲ್ಲ ವಚನಗಳನ್ನು, ಇಷ್ಟೆಲ್ಲ ವೇದಗಳನ್ನು ನಾವು ತಿಳಿಬೇಕು. ಯಾವ ಕಾರಣಕ್ಕಾಗಿ ಅಂದರೆ ಹೊರಮುಖವಾದಂಥ ಮನಸ್ಸನ್ನು ಅಂತರ್ಮುಖ ಮಾಡುವ ಸಾಧನೆಗಾಗಿ ಇದು ಮಾಡಬೇಕಾಗ್ಯದ. ಪಡೀಲಿಕ್ಕೆ ಏನಿಲ್ಲ, ಪಡೆಯೋದೇನದ, ನಾವು ಯಾವುದನ್ನು ಪಡಿಬೇಕಂತ ಹೊರಟಿವಿ ಅದೇ ಸ್ವರೂಪ ನಾವಿದ್ದೀವಿ. ಆನಂದ ಸ್ವರೂಪ ನಾವಾಗಿದ್ದೇ ಆನಂದವನ್ನು ಪಡಿಬೇಕಂತ ಪ್ರಯತ್ನ ಮಾಡ್ತೇವಲ್ಲ, ಇದಕ್ಕೆ ಮಹಾತ್ಮರು ಅದು ಪಡೆಯೋದಲ್ಲ ತಮ್ಮ, ಪಡೆಯೋದಲ್ಲ ಅಂತ, ಅದು ಯಾವಾಗಲೂ ಇರೋದು. ಅದನ್ನು ತಿಳಿಲಾರ್ದೆ ನಾವು ಕಷ್ಟಕ್ಕೆ ಗುರಿಯಾಗಿ ನಾವು ಯಾಕೆ ಇಷ್ಟು ದುಃಖಕ್ಕೆ ಒಳಗಾಗಿವಂದರೆ ಅದರ ಜ್ಞಾನ ಇಲ್ಲದ ಕಾರಣಕ್ಕಾಗಿ. ಅದಕ್ಕಾಗಿ ಇಲ್ಲಿ ಮಹಾತ್ಮರು ಪ್ರತ್ಯೇಗಾತ್ಮ ಸುಖ ಅಂದರೆ ಅದು ನಮ್ಮ ಸುಖ ಅಂತ. ಅದು ಹೇಗಿದೆ ಅಂದರೆ ಮಹಾತ್ಮರು ಹೇಳುವ ರೀತಿಯಲ್ಲಿ ಸುಖಂ ಅತ್ಯಂತಿಕಂ ಯತ್ ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವ್ಯಕ್ತಿ ಯತ್ರ ನ ಚ ಏವ ಅಯಂ ಸ್ಥಿತಃ ಚರತಿ ತತ್ವತಃ ಅಂತ 20ನೇ ಶ್ಲೋಕದಲ್ಲಿ ಅದು ಹೇಗಿದೆ ಅಂದರೆ ಇಂದ್ರಿಯ ಅತೀತವಾದದ್ದು ಅಂತ, ಇಂದ್ರಿಯಗಿಂತ ಬೇರೆಯಾಗಿದ್ದು. ಇಂದ್ರಿಯಗಳು ಎಲ್ಲಿವರೆಗೂ ಹೋಗಿ ಏನೇನು ಮುಟ್ಟಿ, ಏನೇನು ತಟ್ಟಿ, ಏನೇನು ಪಡೆದು ನಾವೆಲ್ಲ ಪಡೆದವಂತೇನು ತಿಳ್ಕೊಂಡವಲ್ಲ, ಅದಕ್ಕಿಂತ ಬಹುದೂರವಾಗಿರುವುದು ನಮ್ಮ ಆನಂದ. ಇಂದ್ರಿಯಗಳಿಗೆ ಗೋಚರವಾಗೋದಲ್ಲ, ಗೋಚರವಾಗಿ ಈ ಜಡವಾದ ಜ್ಞಾನೇಂದ್ರಿಯಗಳಿಗೂ ಕೂಡ ಕಾಣದೇ ಇರುವಂಥ ಒಂದು ಸುಖ, ಅದು ಕೇವಲ ಶುದ್ಧ ಸೂಕ್ಷ್ಮ ಬುದ್ಧಿಯ ಮೂಲಕ ಅದನ್ನು ತಿಳಿಲಿಕ್ಕೆ ಸಾಧ್ಯ. ಬುದ್ಧಿ ಶುದ್ಧವಾಗಿರ್ಬೇಕಂದ್ರು, ಆ ಬುದ್ಧಿ ಶುದ್ಧ ಆಗಬೇಕಾಗಿದ್ರೆ ಹಲವು ಜನ್ಮದಲ್ಲಿ ಉತ್ತಮರ ಸಂಘವನ್ನು ಮಾಡಿದಂಥ ಜೀವಿಗೆ ಮಾತ್ರ ಬುದ್ಧಿ ಶುದ್ಧ ಆಗಿರ್ತದೆ. ಮತ್ತು ಬೇರೆಯವರ ಸಂಘ ಮಾಡಿದಂಥ ಬುದ್ಧಿ ಅದು ಮಲಿನವಾಗಿರ್ತದ. ಅಂಥ ಮಲಿನ ಬುದ್ಧಿಯಲ್ಲಿ ಇದನ್ನು ಪಡೆದುಕೊಳ್ಳಲು ಅಥವಾ ಸುಖಿಸಲು, ನೋಡಲು, ಕಾಣಲು ಬಾರದು ಅಂತ. ಹಾಗಾಗಿ ಅದು ಯಾಕೆ ಅಷ್ಟು ಇಂದ್ರಿಯಗಳಿಗೆ ದೂರ ಆದಂದರೆ ಅದು ಬ್ರಹ್ಮರೂಪ ಸುಖವು ಅಂತ. ಅದು ಯಾವ ಸುಖ? ಬ್ರಹ್ಮರೂಪ ಸುಖ. ಬ್ರಹ್ಮ ಅಂದರೆ ಯಾವುದು ಕರಿತೀವಿ? ಜಗತ್ತಿಗೆ ಆಧಾರವಾಗಿ, ಜಗತ್ತಿಗೆ ಆಶ್ರಯವಾಗಿ
ಜಗತ್ತು ನಾಶವಾದರೂ ಕೂಡ ತಾನು ನಾಶವಾಗದೆ ಸದಾ ಕಾಲ ಯಾವುದು ಇರುವುದೋ ಅದೇ ಬ್ರಹ್ಮ ಸ್ವರೂಪ. ಅದನ್ನು ಶಾಸ್ತ್ರಗಳಲ್ಲಿ ಪರಿಪರಿಯಾಗಿ ಮೂರು ಕಾಲದೊಳು ಯಾವುದು ಇದೆಯೋ ಅದು ಸತ್ಯ, ಒಂದು ಕಾಲದಲ್ಲಿ ಇದ್ದು ಮತ್ತೊಂದು ಕಾಲದಲ್ಲಿ ಯಾವುದು ಇರುವುದಿಲ್ಲವೋ ಅದೆಲ್ಲವೂ ಮಿಥ್ಯ ಅಂದಾಗ ಆ ಬ್ರಹ್ಮರೂಪವಾದ ಸುಖವು ಹೇಗಿದೆ ಅಂದರೆ ಅದು ಅನಂತ ಅಂದರು. ಅನಂತ ಅಂದರೆ ಅದಕ್ಕೆ ಅಳತೆ ಇಲ್ಲ, ಇಷ್ಟೇ ಪ್ರಮಾಣ ಅಂತಿಲ್ಲ. ಅದಕ್ಕೆ ನಿಜಗುಣರು ಸಾಕೆನಿಸದ ಸವಿಯದ ಬೇಕೆನಿಸದ ಜೋಕೆಗುಂದದ. ಯಾವ ಕಾಲಕ್ಕೂ ಸಮುದ್ರ ತನ್ನ ಅಳತೆಯನ್ನು ಬಹಳ ಕಡಿಮೆ ಬಹಳ ಹೆಚ್ಚು ಮಾಡಲಾರದೆ, ಮಳೆಗಾಲ ಬಹಳ ಆಯ್ತು ಅಂದರೆ ಸಮುದ್ರ ಬಹಳ ದೊಡ್ಡದಾಗದಲ್ಲ, ಮಳೆಗಾಲ ಕಡಿಮೆ ಆದರೂ ಕೂಡ ಸಮುದ್ರ ತನ್ನ ಸ್ವರೂಪವನ್ನು ಸ್ಥಿತಿ ಇರ್ತದೆ. ಬಾಯಲ್ಲಿ ನೀರು ಹಳ್ಳದಾಗ ನೀರು ಕಡಿಮೆ ಹೆಚ್ಚಾದಂಗೆ ಅದು ಬೇಗ ಹೆಚ್ಚು ಕಡಿಮೆ ಆಗೋದಿಲ್ಲ. ಅದರಂತೆ ದೇಶಕಾಲ ವಸ್ತು ಪರಿಚ್ಛೇದಗಳಿಲ್ಲದ ಅನಂತ ಸ್ವರೂಪ ಅಂತ ತಿಳಿಬೇಕು. ಮಳೆಗಾಲದಲ್ಲಿ ನೋಡ್ರಿ, ಚಳಿಗಾಲದಲ್ಲಿ ನೋಡ್ರಿ, ಬೇಸಿಗೆ ಕಾಲದಲ್ಲಿ ನೋಡ್ರಿ, 10 ವರ್ಷ ಹಿಂದನ್ನು ನೋಡ್ರಿ, ಇವತ್ತನ್ನು ನೋಡ್ರಿ, ಇನ್ನು 10 ವರ್ಷ ಬಿಟ್ಟು ನೋಡ್ರಿ, ಸಮುದ್ರ ಮೊದಲು ಹೆಂಗಿತ್ತು ಹಂಗೇ ಇರ್ತದೆ, ಅದ್ರಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಅದರಂತೆ ನಮ್ಮ ಆನಂದ ಹೇಗಿದೆ ಅಂದರೆ ಸದಾಕಾಲ ಆನಂದ, ಸದಾಕಾಲ. ನೀನು ಹುಟ್ಟಿದಾಗನೂ ಆನಂದ, ಹೊಟ್ಟೆಯೊಳಗೂ ಆನಂದ, ಬೆಳೆಯುವಾಗ ಆನಂದ, ಯೌವನದಲ್ಲಿ ಅದೇ ಸ್ವರೂಪ, ಮುಪ್ಪಿನಲ್ಲಿ ಅದೇ ಸ್ವರೂಪ, ಸಾವಿನಲ್ಲಿ ಕೂಡ ಅದೇ ಸ್ವರೂಪ. ಹಾಗಾಗಿ ಇದನ್ನ ನಾವು ಭೂಮಾ ವಸ್ತುವಿನಲ್ಲಿ ಅಪರಿಚ್ಛಿನ್ನ ಸುಖವಿದೆ ಅಂದರೆ ಅಲ್ಪ ವಸ್ತುಗಳಲ್ಲಿ ಸ್ವಲ್ಪ ವಸ್ತುಗಳಲ್ಲಿ ಸುಖ ಆದಂತೆ ನಾವು ತಿಳ್ಕೊಂಡಿವಿ. ಸ್ವಲ್ಪ ವಸ್ತುವಿನಲ್ಲಿ ಅಲ್ಪ ವಸ್ತುವಿನಲ್ಲಿ ಸುಖ ಇರೋಕೆ ಬರೋದಿಲ್ಲ ಅಂತ. ವಸ್ತು ಸಣ್ಣದಾದಂದ್ರೆ ಅದು ಸುಖ ಎಷ್ಟು ಅಂದ್ರೆ ಅದು ಸಣ್ಣದಿರ್ತದ. ಇರುವೆನೇ ಅದ, ಆನೆ ಅದ. ಇರುವೆ ದೇಹ ಎಷ್ಟು ದೊಡ್ಡದಾದ, ಆನೆ ದೇಹ ಅದು ದೊಡ್ಡದಾದಿಲ್ಲ, ಎರಡೂ ಒಂದೇ ಅಲ್ಲ. ಅದಕ್ಕಾಗಿ ಇರುವೆ ಯಾಕೆ ಸಣ್ಣದಾಯ್ತು ಅಂದರೆ ಅದರ ದೇಹ ಚಿಕ್ಕದಾದ, ಆ ಇರುವೆ ಚಿಕ್ಕದಾಯ್ತು ನೋಡಿ. ಆನೆಯ ದೇಹ ದೊಡ್ಡದಾದ, ಅದಕ್ಕಾಗಿ ಅಲ್ಲಿ ಸ್ವರೂಪ ದೊಡ್ಡದು ಕಾಣ್ತದೆ, ನಮಗೆ ನೋಡಕ್ ದೊಡ್ಡದು ಕಾಣ್ತದೆ. ಆದರೆ ಉಪಾದಿಯಿಂದ ದೊಡ್ಡದು ಸಣ್ಣದು ಅಂತ ಅನ್ನಿಸಬಹುದು. ಯಾಕೆ? ಇವುಗಳಿಗೆ ಉಪಾದಿ ಅದ. ಆನೆಗೆ ದೊಡ್ಡ ದೇಹ ಅದ, ಇದುವೆ ಚಿಕ್ಕ ದೇಹ ಅದ. ಅದರಂತೆ ಜಗತ್ತಿನಲ್ಲಿ ವಿಷಯಾದಿಗಳಲ್ಲಿ ಹೇಗಿದಾವಂದ್ರೆ ಒಂದರಲ್ಲಿ ಅಲ್ಪ ಸುಖ ಅವ, ಒಂದೊಂದರಲ್ಲಿ ದೊಡ್ಡ ಸುಖ ಅದ. ಆ ಅಲ್ಪ ದೊಡ್ಡ ಸುಖ ಆದದ್ದು ಯಾವುದರಿಂದ ಅಂದ್ರೆ ಉಪಾದಿಗಳಿಂದ ವಿನಃ ಬೇರೆ ತನ್ನ ಸ್ವರೂಪ ಆನಂದ ಅಲ್ಲ. ಯಾಕಲ್ಲಂದ್ರೆ ಉಪಾದಿಗಳು ನಷ್ಟ ಆದಾಗ ಅವುಗಳ ಜೊತೆ ಅವುಗಳ ಆನಂದ ಕೂಡ ನಷ್ಟ ಆಗ್ತವೆ. ಉಪಾದಿ ನಷ್ಟ ಆದಂಗೆಲ್ಲ ಆನಂದ ನಷ್ಟ ಆಕ್ಯಂತ ಹೋಗ್ತದೆ. ಉಪಾದಿಗೆ ಆನಂದಕ್ಕೆ ಸಂಬಂಧ ಏನಿದೆ ಅಂದ್ರೆ ಇದು ಉಪಾದಿಗೆ ಆನಂದ ಸಂಬಂಧ ಇರ್ತದೆ. ಉಪಾದಿ ಆನಂದ ಅಂದ್ರೆ ಉಪಾದಿಗೆ ಸಂಬಂಧ ಇರ್ತದೋ, ಸಂಬಂಧ ರಹಿತವಾಗಿರ್ತದೋ. ಐಸ್ ಕ್ರೀಮ್ ತಿಂತೀವಿ ನಾವು, ತಿನ್ನುವಾಗ ಅದು ಎಷ್ಟು ತಿಂತೀವಿ ಆಗೋತನ ಅಷ್ಟು ಆನಂದ ಆಗ್ತದೆ, ಸುಖ ಆಗ್ತದೆ. ಐಸ್ ಕ್ರೀಮ್ ಹೆಂಗೆ ಕರಗ್ತದ ಅದರ ಜೊತೆಗೆ ಅದರಿಂದ ಆದಂಥ ಆನಂದ ಕೂಡ ನಷ್ಟ ಆಗ್ತದೆ. ಯಾಕಂದ್ರೆ ಉಪಾಧಿ ಸಂಬಂಧ ಆನಂದ ನಮಗೆ ಹೋಗ. ಆದರೆ ಇಲ್ಲಿ ನಮ್ಮ ಸ್ವರೂಪ ಏನಿದೆ ನಿರುಪಾಧಿಕ, ಯಾವುದೇ ಸಂಬಂಧವಿಲ್ಲದೆ
ನಿರುಪಾಧಿಕ ಆನಂದ, ಅದಕ್ಕೆ ಅದು ಸವೇದಿಲ್ಲ. ಉಪಾಧಿ ಸವಿತವ, ಆನಂದ ಸವಿತದ. ನಿರುಪಾಧಿಗೆ ಸವೇದಿಲ್ಲಲ್ಲ. ಸವೇದಿಲ್ಲ ಅಂದ್ರೆ ಅದು ಹೆಂಗಾದ ಹಂಗೇ ಇರೋದಂತ. ಅಂಥ ಆನಂದ ಎಲ್ಲಿದೆ ಅಂದರೆ ನಮ್ಮ ದೇಹ ಉಪಾಧಿ ಆದ. ಈ ದೇಹದಿಂದ ಆಗುವಂಥ ಆನಂದ ಕೂಡ ದೇಹ ನಷ್ಟ ಆಗ್ತಾ ಆಗ್ತಾ ಈ ದೇಹದಿಂದ ಆಗುವಂಥ ಆನಂದ ಕೂಡ ನಷ್ಟ ಆಗ್ತಾ ಆಗ್ತಾ ಹೋಗೇ ಬಿಟ್ಟದ. ಏನ್ರಿ ಅನುಭವ? ಚಿಕ್ಕಂದಿನಲ್ಲಿ ನಾವು ಘನ ಪದಾರ್ಥವನ್ನು ತಿನ್ನುವಾಗ ಕಾಳು ಕಡಿಯನ್ನು ತಿಂತಿದ್ದೀವಿ, ಎಷ್ಟು ಆನಂದ ಆಗ್ತತ್ತು. ಈಗ ಮುಪ್ಪಾವಸ್ಥೆ ದೇಹ ಅದೇ ಆದ, ಅಲ್ಲ ಅವೇ ಯಾವ ಅವು ತಿನ್ನಕ್ಕಾಗ್ತದೇನು? ಆ ರುಚಿ ಸ್ವಾದ ಬರ್ತದೇನು? ಯಾಕೆ ಬರೋದಿಲ್ಲ ಅಂದ್ರೆ ಉಪಾಧಿ ಆನಂದ. ಇವು ಯಾವಾಗ ನಷ್ಟ ಕ್ಷೀಣ ಆದಂಗೆಲ್ಲ ಆನಂದ ಕೂಡ ಕ್ಷೀಣ ಆಗ್ತಾವ. ಇದರಂತೆ ದೇಹದಿಂದ, ದೇಹ ಕಲ್ಪನೆಯಿಂದ, ದೇಹ ಭಾವದಿಂದ, ಇಂದ್ರಿಯಾದಿಗಳ ಭಾವದಿಂದ, ಈ ಸಾಧನೆಗಳಿಂದ ಪಡೆದಂಥ ಆನಂದ ಕೂಡ ಅದು ಶಾಶ್ವತವಾದ ಅನಂತ ಆನಂದ ಅಲ್ಲ, ಶಾಂತ ಆನಂದ. ಅಳ್ತೀವಿ ಬಂದವು. ಆ ಕಾರಣದಿಂದ ಬುದ್ಧಿ ನಿರ್ಮಲವನ್ನು ಮಾಡಿಕೊಂಡು ಉಪಾಧಿಯನ್ನು ತೊಲಗಿಸಿಕೊಂಡು ಆತ್ಮಾಕಾರವಾಗಿ ನಮ್ಮ ಬುದ್ಧಿ ಯಾವಾಗ ಪರಿಣಮಿಸಬಲ್ಲದೋ ಅದರಿಂದ ಮಾತ್ರ ಆತ್ಮಸುಖ ಅನುಭವಕ್ಕೆ ಬರುತ್ತದೆ. ನಾವು ಶರೀರವನ್ನ ವಾಣಿಯನ್ನ ಒಂದು ಕಡೆ ಇಟ್ಟೀವಿ. ಶರೀರವನ್ನ ಜ್ಞಾನಿಗಳ ಆಕಾರ ಬದಲಾವಣೆ ಮಾಡ್ಕೊಂತೀವಲ್ಲ ಕೆಲವು ಸಲ. ವಾಣಿಯಿಂದ ಮಹಾತ್ಮರಂತೆ ಮಾತನಾಡುತ್ತೀವಿ. ಬುದ್ಧಿ ಅನಾತ್ಮದ ಕಡೆ, ಅನಾತ್ಮ ವಿಚಾರದ ಕಡೆ, ಅಲ್ಪ ಬುದ್ಧಿಯ ಕಡೆ ಇತ್ತು ಅಂದ್ರೆ ಅವನು ಒಂದು ಜನ್ಮ ಅಲ್ಲ, 100 ಜನ್ಮವನ್ನು ಮತ್ತೆ ಎತ್ತಬೇಕಾಗ್ತದೆ. ಹಾಗಾಗಿ ಆತ್ಮವು ಸುಪ್ತಿ ಸುಖ ಅದ ನಮ್ಮಲ್ಲಿ. ನಿದ್ರಾ ಸುಖ ಅಂತ ಹೇಳ್ತೀವಲ್ಲ, ನಿದ್ರಾ ಆನಂದ. ಆ ಆನಂದದ ಜೊತೆಯಲ್ಲಿ ಕೂಡಿಲ್ಲ ಅದು. ಅದೇ ನಮ್ಮ ನಿಜವಾದ ಆನಂದ ಅಲ್ಲ, ಅದಕ್ಕಿಂತ ವಿಲಕ್ಷಣವಾದದ್ದು. ಅದಕ್ಕೆ ಪ್ರತ್ಯೇಕ ಅಂದ್ರೆ ಅವರು. ಪ್ರತ್ಯೇಗಾತ್ಮ ಅಂದ್ರೇನು? ಇದಕ್ಕಿಂತ ಭಿನ್ನವಾಗಿ ಇರುವುದು. ಕಾರಣ ಏನಂದ್ರೆ ನಿದ್ರೆಯಲ್ಲಿ ಆದಂಥ ಸುಖ ಗಾಢವಾದ ಆನಂದ, ಆ ಪ್ರಶ್ನೆ ಬೇರೆ. ಭಿಕ್ಷುಕನಿಗೂ ನಿಶ್ಚಿಂತೆ ಆದ, ಶ್ರೀಮಂತನಿಗೂ ನಿಶ್ಚಿಂತೆ, ರಾಜನಿಗೂ ನಿಶ್ಚಿಂತೆ, ರೈತನಿಗೂ ನಿಶ್ಚಿಂತೆ, ಸಾಲ ತಗೊಂಡವನಿಗೂ ನಿಶ್ಚಿಂತಿ, ಕೊಟ್ಟವನಿಗೂ ನಿಶ್ಚಿಂತಿ. ನಿದ್ರೆಯಲ್ಲಿ ಆನಂದ ಆದಿಲ್ಲ. ಆ ಆನಂದ ಅನುಭವ ಆಗೋದಿಲ್ಲ ನನಗೆ. ಆಗ್ಯದ, ಎಲ್ಲರಿಗೂ ಆಗ್ಯದ. ಆದರೂ ಕೂಡ ಅದು 3 ಕಾಲ ಉಳಿದದೇನು? ಇಲ್ಲ, ಉಳಿಲಿಲ್ಲ. ಅಂದಾಗ ಏನಾಯ್ತು? ಆ ಸುಖಕ್ಕಿಂತ ಭಿನ್ನವಾದ ಆನಂದವಾಗಿ ಕೊಡ್ತಕ್ಕಂಥದ್ದೇನದ ಅದು ನಮ್ಮ ಸ್ವರೂಪ ಅದ, ನಮ್ಮ ಆನಂದ ಅದ, ಅದೇ ನಮ್ಮ ಸ್ವರೂಪ ಅದ. ಆದರೆ ಸುಷುಪ್ತಿಯಲ್ಲಿ ಸುಖವಿದೆ, ಆದ್ರೆ ಅಲ್ಲಿ ಏನದ? ಬುದ್ಧಿ ಇಲ್ಲ, ತತ್ವದ ಅಭಾವದಲ್ಲಿ. ಆದುದರಿಂದ ಆ ಕಾರಣದಿಂದ ನಮಗೇನಿಸ್ತದ? ಆ ಸುಖವೇ ನನ್ನ ಸುಖ ಅಂತ ಅನುಭವಿಸಕ್ಕೆ ಬರ್ತದೆ. ಎಲ್ಲಿ? ಸುಷುಪ್ತಿಯಲ್ಲಿ ಆಗುವಂಥ ಆನಂದ. ಇನ್ನು ಇಂದ್ರಿಯ ಅತೀತವಾದದ್ದು ಹೇಗೆಂದ್ರೆ, ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ. ಗೋಚರ ಅಂದ್ರೆ ಕಾಣೋದಿಲ್ಲ. ಕಾಣೋದಿಲ್ಲ ಅಂದ್ರೆ ಏನು? ಅನುಭವಕ್ಕೆ ಬರೋದಿಲ್ಲ ಅಂತ. ಇಂದ್ರಿಯಗಳಿಗೆ ದಾಸರಾಗಿ ಬಹಿರ್ಮುಖ ದೃಷ್ಟಿಯುಳ್ಳ ಮೂಢ ಇಂದ್ರಿಯಗಳಿಗೆ ಗೋಚರವಲ್ಲವೆಂದು ತಿಳಿ ಬುದ್ಧಿಗೆ ಗೋಚರವೆಂಬುದು ವಿರುದ್ಧವಲ್ಲವೇ ಅಂತ ಪ್ರಶ್ನೆ ಮಾಡಿದರೆ, ಇಂದ್ರಿಯಗಳು ಇವು ಬೇರೆ, ಅವು ಅಂತರಿಂದ್ರಿಯ ನೋಡವು, ಮನ ಬುದ್ಧಿ ಚಿತ್ತ.
ಬಹಿರ್ಮುಖ ಇಂದ್ರಿಯಗಳಿಗೆ ಗೋಚರ ಅಲ್ಲ, ಬುದ್ಧಿಗೆ ಗೋಚರ ಅಂತ ಹೇಳ್ತಿರಲ್ಲ ಅಂದ್ರೆ ಬುದ್ಧಿಯೂ ಸಹ ಇಂದ್ರಿಯ ಅಲ್ಲ. ಇಂದ್ರಿಯಗಳಿಗೆ ಗೋಚರ ಅಲ್ಲ ಅಂದ್ರೆ ಬುದ್ಧಿಗೂ ಕೂಡ ಅದು ಕಾಣಬಾರ್ದಾಗಿತ್ತು, ತೋರಬಾರ್ದಾಗಿತ್ತು. ಹೀಗೆ ಹೇಳುವುದು ವಿರುದ್ಧ ಆಗದಲ್ಲೇನೋ ಅಂತ ಸಂಶಯ ಬಂದದ್ದಾದರೆ ಬುದ್ಧಿಯು ಅತ್ಯಂತ ಶುದ್ಧವಾದಾಗ ತನ್ನ ಇಂದ್ರಿಯ ರೂಪತ್ವವನ್ನು ಕಳ್ಕೊಂತದ. ಮಲಿನವಾದಾಗ ಇಂದ್ರಿಯ ರೂಪ ಆತದ. ಅದು ಪರಿಶುದ್ಧವಾಗ ಇಂದ್ರಿಯಗಳಿಂದ ಬಿಡುಗಡೆ ಆಗ್ತದೆ ಬುದ್ಧಿ. ಆ ಕಾರಣದಿಂದ ಅದು ಏನಾಗ್ತದಂದ್ರೆ ಇಂದ್ರಿಯಗಳ ಜೊತೆ ಕೂಡಿದಾಗ ವಿಷಯಾಕಾರ ವೃತ್ತಿಯನ್ನು ತಾಳ್ತದ ಬುದ್ಧಿ. ಅದ್ರ ಜೊತೆ ಕೂಡಿದ ಸಂಬಂಧ ಆದಾಗ. ಸಂಬಂಧ ಯಾವಾಗ ಆಗ್ತದ್ರಿ? ಮಲಿನತ್ವ ಇದ್ದಾಗ ಬುದ್ಧಿ ಇಂದ್ರಿಯಗಳ ಸಂಬಂಧ ಆಗ್ತದ. ಇಂದ್ರಿಯಗಳಿಗೆ ಏನಾಗ್ತದ ಅದೇ ಅನುಭವ ಬುದ್ಧಿಗೆ ಆಗ್ತದೆ. ಈಗ ಇಂದ್ರಿಯಗಳಿಂದ ವಿಷಯಾಕಾರವನ್ನು ಬಿಟ್ಟಿತು ಅಂದ್ರೆ ಅದು ಇನ್ನೊಂದು ಆಕಾರ ಪಡೆದಾಗ ಅದು ಬಿಡಕ್ ಬರ್ತದೆ. ಅದೇನ್ ಬಿಡ್ತು? ಈಗ ಬ್ರಹ್ಮಾಕಾರ ವೃತ್ತಿ ಆಯ್ತು ನೋಡ್ರಿ. ಬುದ್ಧಿ ಬ್ರಹ್ಮಾಕಾರ ಆಯ್ತಿಲ್ಲ. ಈಗ ಎಷ್ಟು ವಿಚಾರ ಮಾಡಿ ಬರ್ದಾರ ತಿಳ್ಕರಿ. ವಿಷಯಾಕಾರ ಸಂಘ ಮಾಡ್ತಂದ್ರೆ ಬುದ್ಧಿ ವಿಷಯಾಕಾರ ವೃತ್ತಿನ ಆಗ್ತದ. ವಿಷಯಗಳಿಂದ ಆಗ್ತಕ್ಕಂಥ ಸುಖ ದುಃಖದ ಅನುಭವೇ ಬುದ್ಧಿಗೆ ಆಗ್ತದ. ಅದು ಪರಿಶುದ್ಧ ಆಯ್ತು ಅಂದ್ರೆ ಆವಾಗ ಬ್ರಹ್ಮಾಕಾರ ಆಗ್ತದ. ಯಾಕಂದ್ರೆ ಬ್ರಹ್ಮನಿಗಾದಂಥ ಆನಂದ ಈ ಬುದ್ಧಿಯಲ್ಲಿ ಆಗ್ತದೆ. ವಿಷಯಗಳಿಗೆ ಆದ ಆನಂದ ಆಯ್ತಿಲ್ಲ ಮಲಿನವಾದ ಬುದ್ಧಿಗೆ. ಆ ಬುದ್ಧಿ ಪರಿಶುದ್ಧವಾದಾಗ ಬ್ರಹ್ಮನ ಸಂಬಂಧ ಆಯ್ತು, ಬ್ರಹ್ಮಾಕಾರ ಆಯ್ತು, ಬ್ರಹ್ಮಾನಂದನೇ ಆಗ್ತದೆ. ಹಾಗಾಗಿ ಇಲ್ಲಿ ಬುದ್ಧಿಯು ಬಹಿರ್ಮುಖ ವೃತ್ತಿ ಇರುವವರೆಗೆ ಇಂದ್ರಿಯವೆನಿಸಿಕೊಳ್ಳುತ್ತದೆ. ಬುದ್ಧಿ ಬಹಿರ್ಮುಖ ವೃತ್ತಿ ಇರೋವರೆಗೂ ಅದು ಒಂದು ಇಂದ್ರಿಯನೇ. ಅಂತಃಕರಣ ಅನ್ನುವಂಥ 4 ಇಂದ್ರಿಯಗಳಲ್ಲಿ ಜೋಡಣೆ ಮಾಡ್ಯಾರ. ಮುಂದೆ ಏನದ ಅಂದ್ರೆ ಅದು ಬಿಡುಗಡೆ ಆಗ್ತದೆ. ಎಲ್ಲಿವರೆಗೂ ತಾಳಿ ಆದಾಗ ಗಂಡ ಹೆಂಡತಿ ಸಂಬಂಧ ಆದ, ಹೌದಲ್ರಿ? ಮತ್ತೆ ಏನಾನ ವ್ಯತ್ಯಾಸ ಆಯ್ತಂದ್ರೆ ಸಂಬಂಧ ಕಳ್ಕೊಂಡಾಗ ಅವ್ರ ಗಂಡ ಹೆಂಡತಿ ಅಲ್ಲ, ಈಗ ಬೇರೆ ಬೇರೆ ಆಗ್ಯಾರ ನೋಡ್ರಿ. ಅದರಂತೆ ಇಲ್ಲಿ ಅಂತರ್ಮುಖವಾದರೆ ಅದು ಇಂದ್ರಿಯವಲ್ಲ. ಅಂತರ್ಮುಖ ಆದರೆ ಇಂದ್ರಿಯ ಅಲ್ಲ. ಅಂತರ್ಮುಖ ಆದಾಗ ಇಂದ್ರಿಯನೇ. ಕುಡೋರು ಸಂಘ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಅಂದ್ರೆ ಅವನಿಗೆ ಯಾರು ಹೇಳದ ಬೇಡ, ಅವನು ಕುಡಕಂತೀವಿಲ್ಲ. ಅವನು ಅದೇ ಅನುಭವಕ್ಕೆ ಅವೇನು ಶಾಸ್ತ್ರ ಮಾತುಗಳು ವಿಚಾರ ಮಾಡಬೇಕು. ಅವನು ಕುಡುಕ. ಅವರ ಸಂಘವನ್ನು ಯಾವಾಗ ಬಿಟ್ಟ ಅಂದಾಗ ಸ್ವಲ್ಪ ದಿನ ಆದ ನಂತರ ಅವನಿಗೇನಂತೀವಿ? ಅವನು ಕುಡುಕಲ್ಲೋ ಮರಯ, ಮೊದಲು ಕುಡ್ತಿದ್ದ, ಈಗ ಒಳ್ಳೆ ಬುದ್ಧಿಯು ಅಂತ ಅಂತೀವಿ. ಒಬ್ಬನೇ ವ್ಯಕ್ತಿ ಅವ್ರ ಸಂಘ ಮಾಡಿದ್ರೆ ಕುಡುಕ ಆದ, ಸಂಘ ಬಿಟ್ಟಾಗ ಅವನು ಒಳ್ಳೆ ವ್ಯಕ್ತಿ ಆದ ನೋಡು. ಅದರಂತೆ ಯಾವ ಉಪ್ಪಿನ ಗೊಂಬೆಯನ್ನು ಸಮುದ್ರದಲ್ಲಿ ಬಿಟ್ಟು ಆಳವನ್ನು ನೋಡಿ ಬಂದು ಹೇಳು ಎಂದರೆ, ಸಮುದ್ರ ಎಷ್ಟು ಆಳಾದ ಹೋಗಿ ನೋಡಿ ಬಂದು ಹೇಳಂತ ಉಪ್ಪಿನ ಬೊಂಬೆಯನ್ನು ಬಿಟ್ರಂತ. ಅದು ಎಂದು ವಾಪಸ್ ಬಂದು ಹೇಳ್ತದೇನು? ಹೇಳೋದಿಲ್ಲ. ಅದರಂತೆ ನಾವು ಲಕ್ಷ್ಯಟ್ಟು ಕೇಳಬೇಕು. ಬುದ್ಧಿಯನ್ನ ಈಗ ಉಪ್ಪಿನ ಬೊಂಬೆಯನ್ನು ಸಮುದ್ರದಲ್ಲಿ ಬಿಟ್ಟು ಸಮುದ್ರದ ಆಳವನ್ನು ಬಂದು ಹೇಳಂದಂಗ ಬ್ರಹ್ಮ ವಿಚಾರದ ಕಡೆ ಈ ಬುದ್ಧಿಯನ್ನು ಬಿಟ್ಟು ಬ್ರಹ್ಮಾನಂದ ಹೇಗಾದ ಬಂದು ಹೇಳು ಅಂದ್ರೆ ಅದಕ್ಕೂ ಕೂಡ ಹೇಳಕ್ ಅಸಾಧ್ಯ. ಆ ಆನಂದ ಆಗಿಬಿಡ್ತದ ನೋಡ್ರಿ. ಬುದ್ಧಿ
ಮತ್ತೆ ನಮಗೆ ಬಂದು ಹೇಳೋ ಪರಿಸ್ಥಿತಿ ಇಲ್ಲ. ಅದು ಆನಂದ ಉಪ್ಪಿನಲ್ಲಿ ಸೇರ್ಪಡೆ ಆಗಿಬಿಡುತ್ತೆ. ಇದು ನೋಡೋಕೆ ಏನು ನೋಡೋಕೆ ಹೋಗಿತ್ತು ಅದರಂಗೆ ಆಗಿಬಿಡುತ್ತೆ ಅಂತ. ಬ್ರಹ್ಮನ ತಿಳಿಬೇಕಾಗಿತ್ತು, ಬ್ರಹ್ಮಾಕಾರ ಆಯ್ತು. ಅದು ಬಂದು ಹೇಳಂದ್ರೆ ಮತ್ತೆ ಬೊಂಬೆಯಾಗೆ ಬರಬೇಕಲ್ಲ ಹೇಳಕ. ಬೊಂಬೆ ಅಂತ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದರಂತೆ ಬುದ್ಧಿಯು ಬ್ರಹ್ಮ ವಿಚಾರವನ್ನ ಮಾಡ್ತಾ ಮಾಡ್ತಾ ಬ್ರಹ್ಮಾಕಾರವಾಗಿ ಇಂದ್ರಿಯ ರೂಪತ್ವವನ್ನು ಕಳೆದುಕೊಂಡಿತು. ಸಮುದ್ರದಲ್ಲಿ ಬೊಂಬೆ ಏನಾಯಿತು? ತನ್ನ ರೂಪವನ್ನ ಕಳೆದುಕೊಂಡಿತು. ರೂಪ ಕಳ್ಕಂತಿಲ್ಲ ಅಲ್ಲಿ. ಅದರಂತೆ ಇಲ್ಲಿ ಮೂಲದಲ್ಲಿ ಅತೀಂದ್ರಿಯಂ ಎಂದು ಹೇಳಿರುವುದರಿಂದ ಇಂದ್ರಿಯ ಸುಖದಲ್ಲಿಯೇ ಕಾಲವನ್ನು ಕಳೆಯುವ ಮೂಢರಿಗೆ, ಇಂದ್ರಿಯ ಸುಖದಲ್ಲಿ ಕಾಲವನ್ನ ಕಳೆಯುವಂತ ಮೂಢರು ಅಂಥವರಿಗೆ ಆತ್ಮ ಸುಖವು ಎಚ್ಚರದಲ್ಲ, ಸ್ವಪ್ನದಲ್ಲಿ ಕೂಡ ಆಗೋದಿಲ್ಲ ಅಂತವ್ರಿಗೆ. ಎಚ್ಚರದಾಗ ಯಾವಾಗ ಆಗ್ತದೆ? ಹಾಗೆ ಆತ್ಮ ಸುಖವನ್ನು ಕುರಿತು ಅತ್ಯಂತಿಕ ಅಂದ್ರೆ ಅನಂತ ಅಂದ್ರೆ ಆತ್ಮ ಸುಖವನ್ನು ಬಿಟ್ಟು ಬೇರೆ ಸುಖಗಳು ಅತ್ಯಂತಿಕ ಅಲ್ಲ, ಅವು ಅಂತ್ಯವುಳ್ಳವು. ಅತ್ಯ ಅಂತಂದ್ರೆ ಅಂತ್ಯ ಇಲ್ಲ, ಅಂತ್ಯ ಅಂದ್ರೆ ಅಳತೆಗೆ ಒಂದು ಅಂತ. ಈ ರೀತಿ ಸೂಚಿತವಾಗಿ ಈ ಒಂದು ಆತ್ಮಾನಂದದಲ್ಲಿ ಮಗ್ನನಾದ ಜ್ಞಾನಿ ಅಲ್ಲಿಂದ ಚಲಿಸದೆ ಅದರಲ್ಲಿಯೂ ರಮಿಸುವನೆಂದು ಹೇಳಿದೆ. ಅವ್ರ ಬುದ್ಧಿ ಶುದ್ಧಾಗಿ ನೋಡಕ್ ಹೋಗ್ಯದ, ನೋಡಿದ ಮೇಲೆ ಅಲ್ಲಿಂದ ತಟಸ್ಥ ಆಗ್ಬಿಡ್ತದೆ. ಯಾವುದನ್ನು ನಾವು ನೋಡಿದ ಮೇಲೆ ಮರಳಿ ವಾಪಸ್ಸು ನಮ್ಮ ಬುದ್ಧಿ ಬರೋದಿಲ್ಲೋ ಅದೇ ನೋಡ್ರಿ ನಮ್ಮ ನಿಜವಾದ ಆನಂದ. ನಾವಿಷ್ಟು ಜನ್ಮಗಳಲ್ಲಿ ಈ ಆಯುಷ್ಯದಲ್ಲಿ ಎಲ್ಲ ಕಡೆ ಹೋಗ್ತೀವಿ, ನೋಡ್ತೀವಿ, ಆನಂದ ತಿಳ್ತೀವಿ, ಮತ್ತೆ ಆನಂದ ಪಡಿಬೇಕಂತ ಇಚ್ಛೆ ಅಪೇಕ್ಷೆ ಆಗ್ತದಂದ್ರೆ ನಿಜವಾದ ಆನಂದವನ್ನು ನಮಗಾಗಿಲ್ಲ ಅಂತ ಅರ್ಥ ಮಾಡಬೇಕು. ಆನಂದ ಆದ ಪುರುಷ ಮತ್ತೆ ಎಲ್ಲಿ ಓಡಾಡಬಾರ್ದು, ತಿರುಗಾಡಬಾರ್ದು ಅಂತ ಅರ್ಥ ಮಾಡಂಗಿಲ್ಲ. ಅವನು ನೋಡೋದು, ಅವನು ತಿರುಗಾಡೋದು ಅದು ಬೇರೆ, ಅವನ ಭಾವದಲ್ಲಿ ಬೇರೆ. ಹಾಗಾಗಿ ಇದರಂತೆ ಕೀಟ ಭೃಂಗ ಅಂತ ಏನು ನ್ಯಾಯ ಅದ, ಅದರಂತೆ ತಾನು ಸತ್ಯ ಸ್ವರೂಪನೆಂದು ತಿಳಿದ ಜ್ಞಾನಿಯು ಅದನ್ನು ಬಿಟ್ಟು ಮಿಥ್ಯಾ ವಸ್ತುವಿನ ಕಡೆಗೆ ಹೋಗುವುದಿಲ್ಲ. ಅಷ್ಟು ಎಲ್ಲಿ ಹೋಗುವುದಿಲ್ಲ? ಮಿಥ್ಯಾ ವಸ್ತುವಿನ, ಸುಳ್ಳು ವಸ್ತುವಿನ ಕಡೆ ಅವನು ಹೋಗೋದಿಲ್ಲ. ಆದರೆ ಬಿಂಬವು ಕೈಗೆ ದೊರೆತ ಮೇಲೆ ಪ್ರತಿಬಿಂಬಕ್ಕೆ ಕೈ ಚಾಚುವುದು ಮೂರ್ಖತನವಲ್ಲವೇ? ಬಿಂಬ ಪ್ರತಿಬಿಂಬ. ಈ ಪುಸ್ತಕ ಇಲ್ಲಿ ತೋರಿಸಿ ಕನ್ನಡದಾಗ ಹಿಡಿದ್ರೆ ಅಲ್ಲಿ ಕಾಣ್ತದ, ಕೈ ಚಾಚಬಹುದು. ಅದಕ್ಕೆ ಪುಸ್ತಕ ಬೇಕು ಅಂತ ಪುಸ್ತಕದ ತನ್ನ ಕೈ ಕೊಟ್ಟ ಮೇಲೆ ಮತ್ತೆ ಅಲ್ಲಿ ಕೈ ಚಾಚಿದಂದ್ರೆ ಅವನು ಮೂರ್ಖ ಅಂತ. ಅವನಂತ ಮೂರ್ಖ ಯಾರ? ತನ್ನಲ್ಲಿ ಇಲ್ಲ, ಅದಕ್ಕೆ ಇಲ್ಲದ ವಸ್ತುವಾಗಿ ಇನ್ನೊಬ್ಬರಿಗೆ ಕೈ ಚಾಚಿದ್ದ. ತನ್ನಲ್ಲೇ ಇಟ್ಕೊಂಡು ಮತ್ತೊಬ್ಬರಿಗೆ ಬೇಡ್ತಾನಂದ್ರೆ ಇವನು ಮೂರ್ಖ. ಹಾಗಾಗಿ ಒಂದು ವೇಳೆ ಹಾಗೆ ಕೈ ಚಾಚಿದರೆ ಇಲ್ರಿ ಚಾಚಬಹುದು ಅಂದ್ರೆ ಪೂರ್ಣ ವಸ್ತು ಅವನ ಕೈಗೆ ಸೇರಿಲ್ಲ ಅಂತ ಅರ್ಥ. ಅವನ ಕೈಯ ಪುಸ್ತಕಿಂದ ಬಂದಿಲ್ಲ, ಅದಕ್ಕೆ ಕೊಡು ಅನ್ನಕತ್ತಾನ. ಕೈಗೆ ಬಂದ ಮತ್ತೆ ಯಾಕೆ ಬೇಡಕೋತಾನ? ಬೇಡ್ತಾನೆ ಇನ್ನಂದ್ರೆ ಕೈ ಸಿಕ್ಕಿಲ್ಲ ಅಂತ ತಿಳ್ಕೊ. ನೀನು ನಿನ್ನ ಸ್ವರೂಪ ಆನಂದ ನಿನಗೆ ಇನ್ನೂ ಸಿಕ್ಕಿಲ್ಲ ಅನ್ನೋದಕ್ಕಾಗಿ ಇನ್ನ ನೀನು ಬೇಡಕ ಹೊಂಟಿದ್ದಿ. ದೇವ್ರನ್ನ ಬಿಡ್ತಿದ್ದಿ, ದೈವನ್ನ ಬಿಡ್ತಿದ್ದಿ, ಏನ್ ಸಿಕ್ಕವನ್ ಬೇಡಿಕೆ ಅಂತ ಹೊಂಟಿದ್ದಿ. ಯಾಕಂದ್ರೆ ನಿನ್ ಕೈ ಸಿಕ್ಕಿಲ್ಲ. ಸಿಕ್ಕವನ ಎಂದು ಬಿಡೋದಿಲ್ಲ.
ಇದಕ್ಕೆ ಪ್ರಮಾಣಪೂರ್ವಕವಾಗಿ ಪ್ರತ್ಯಕ್ಷ ಸದ್ಗುರು ಬಸವಾನಂದರ ವಾಕ್ಯಗಳು, ಅವರ ನಡೆ ನುಡಿಗಡೆ ನಮಗೆ ಪ್ರತ್ಯಕ್ಷ ಪ್ರಮಾಣ. ಜಗತ್ತು ಒಪ್ತದೋ, ಜಗತ್ತು ಬಿಡ್ತದೋ, ಅದರ ಬಗ್ಗೆ ನಮ್ಗೆ ಯಾವ ಕಾಳಜಿನೂ ಮಾಡಂಗಿಲ್ಲ, ಯಾವ ಚಿಂತೆನೂ ಮಾಡಂಗಿಲ್ಲ, ಯಾವ ಯೋಚನೆ ಮಾಡಂಗಿಲ್ಲ. ಅವರಿಗೆಲ್ಲ ಏನು ಹೇಳಬೇಕು ಅಂದರೆ, ಸರ್ವಜ್ಞ ಒಂದು ಮಾತು ಹೇಳ್ಯಾನ, ಆನೆ ಹೋಗುತ್ತಿರುವುದು, ಶ್ವಾನ ಬೊಗಳುತ್ತಿರುವುದು. ಆನೆ ಹೋಗ್ತದ, ಶ್ವಾನ ನಾಯಿಗಳು ಬೊಗಳಿದ್ರೆ ಆನೆಗೆ ಏನಂತ. ಅದನಿಗೆ ಜ್ಞಾನಿಯು ತನ್ನ ಹೆಜ್ಜೆ ಇಡ್ತಿರ್ತಾನೆ. ಕೆಲವು ಶ್ವಾನಗಳು ಅಲ್ಪ ಬುದ್ಧಿಗಳು ಅವು ಬೊಗಳ್ತಿರ್ತಾವ. ಅದಕ್ಕೆ ಶ್ವಾನ ಕಂಜಿ ಆನೆ ಓಡುವುದು ಬಿಡುವುದೇ ಸರ್ವಜ್ಞ. ಅಂಥವ್ರ ಮೂರ್ಖರ ಗಂಜಿ ಜ್ಞಾನಿ ತಾನು ಮಾಡುವ ಕಾರ್ಯ ಬಿಡ್ತಾನೇನು ಅಂದರೆ ಬಿಡಬಾರದು ಅಂತ ಸೂಚನೆ ಕೊಡ್ತಾರೆ ಮಹಾತ್ಮರು. ಅಹಂಕಾರಕ್ಕಲ್ಲ, ಬಿಡಬಾರ್ರಿ, ಜಗತ್ತು ನೀವು ಹಂಗೆ ಇರೋದೆ. ಅವಕ್ಕೇನು ಸಂಬಂಧ ಇಲ್ಲ, ಅವಿದ್ರೇ ಚಂದ. ಹಗಲು ರಾತ್ರಿ ಇದ್ದಂಗೆ ಅವ್ರಿದ್ದಾಗ ಚಂದ. ಎಲ್ಲರ ಜ್ಞಾನಿಗಳಾದ್ರೆ ಇಲ್ಲಿ ಬೋಧಕತ್ವನ ಇದ್ದಿಲ್ಲ, ಇಲ್ಲಿ ಗುರುವಿನ ಸ್ಮರಣೆ ಇದ್ದಿಲ್ಲ, ಶಿಷ್ಯರ ಸ್ಮರಣೆ ಇದ್ದಿಲ್ಲ. ಇದು ಒಂದು ಹಾಳು ಸಂತ ಇದ್ದಂಗೆ ಏನಿಲ್ಲ ಅದು. ಹಾಗೆ ಇಲ್ಲಿ ಮಿಥ್ಯಾ ವಸ್ತುವಿನ ಬೆನ್ನ ಹತ್ಯನಂದ್ರೆ ಅವನ ಮೂರ್ಖ ಅಂತ ತಿಳಿಬೇಕು ಅಂತ. ಮೂರ್ಖ, ದಡ್ಡ. ಹೀಗೆ ಆತ್ಮಸುಖ ಹೇಗೆ ಅಂದರೆ ಬಹಳ ಶ್ರೇಷ್ಠವಾದಂಥದ್ದು. ಅದಕ್ಕಿಂತ ಶ್ರೇಷ್ಠವಾದದ್ದು ಜಗತ್ತಿನಲ್ಲಿ ಇನ್ನೊಂದು ಆನೆ ಏನೂ ಇಲ್ಲ. ಮತ್ತೆ ಒಂದನೇದು, ಇದಕ್ಕಿಂತ ಹೆಚ್ಚಿಂದು ಪಡೆಯುವಂಥದ್ದು ಜಗತ್ತಿನಲ್ಲಿ ಏನಿಲ್ಲ. ಅಂದರೆ ಬಡವ ಆಗಲಿ, ಶ್ರೀಮಂತ ಆಗಲಿ, ರಾಜ ಆಗಲಿ, ಋಷಿ ಆಗಲಿ, ತಪಸ್ವಿ ಆಗಲಿ, ಸಾಧಕ ಆಗಲಿ, ಬೋಧಕ ಆಗಲಿ, ಜಗತ್ತಿನಲ್ಲಿ ಏನೇನು ಯಾರ್ಯಾರು ಆಗಿ ಹೋಗ್ಯಾರ ಎಲ್ಲರೂ ಪಡೆಯುವುದು ಏನದ, ಇದೇ ಸುಖ ಅಂತ, ಶ್ರೇಷ್ಠವಾದ ಸುಖ. ಇದಕ್ಕಿಂತ ಹೆಚ್ಚಿಂದ ಏನೇನಿಲ್ಲ. ನ ಭೂತೋ ನ ಭವಿಷ್ಯತ್. ಭೂತಕಾಲದಲ್ಲಿ ಯಾರಾದರೂ ಪಡೆದಿದ್ರೆ ಇದೇ ಆನಂದ, ಭವಿಷ್ಯತ್ ಕಾಲದಲ್ಲಿ ಮುಂದೆ ಏನಾನ ಪಡೆದರಂದ್ರೆ ಇದನ್ನೇ ಆನಂದ. ಕೊನೆ ವಿನ ಇದಕ್ಕಿಂತ ಕಡಿಮೆನಿಲ್ಲ, ಇದಕ್ಕಿಂತ ಹೆಚ್ಚಿಂದಿಲ್ಲ. ಅದಕ್ಕೆ ಅವರು ಇವರು ಎನ್ನದೆ ಅಂದರು. ಹಿಂದೆ ಅವರು ಪಡೆದದ್ದು, ಈಗ ಇವರು ಪಡೆದ ನಿಜವಾದ ಏನದ ಅವರ ಅಂಗರಿಗೆ ನತನಪ್ಪೆ ಅಂತ ನಿಜಗೊಂಡ್ರು. ದೃಷ್ಟಿಯಲ್ಲಿ ಇಟ್ಟದ ಅವರು. ಹಾಗಾಗಿ ಒಂದನೇದು ಶ್ರೇಷ್ಠವಾದದ್ದು. ಇನ್ನೊಂದು, ನಾವು ಒಂದು ವಸ್ತುವನ್ನ ತರಬೇಕಾಗಿತ್ತಂದ್ರೆ ಅದು ಹೊರಗೆ ಹೋಗೇ ತರಬೇಕು. ನಾವು ಯಾವುದೇ ವಸ್ತು ಇರಲಿ, ಒಂದು ಉಪ್ಪು ಇರಲಿ, ಕಾರ್ ಇರಲಿ, ಬೇಕಾದಲ್ಲಿ ನಮ್ಮ ಮನೆಗದಾವ. ನಾವು ನಮ್ಮ ಮನೆಗಿದ್ರೆ ಹೊರಗೆ ಹಾಕೋದು ತರಕ, ಹೊರಗೆ ಹೋಗಿ ತರಬೇಕು. ಅದರಂಗ ಹೊರಗಿನಿಂದ ಇಂಥ ಶ್ರೇಷ್ಠವಾದ ಆನಂದ ತಂದು ಪಡೆಯೋದಲ್ಲ ಅಂತ. ಎರಡನೇದ್ದು. ಮತ್ತೆ ಇದನ್ನ ವಸ್ತುವಿನಂತೆ ಉಪಾದಿಯಿಂದ ಅನುಭವಿಸೋದಲ್ಲ ಇದು. ಆ ವಸ್ತು ಇರೋ ತನ ಅನುಭವಿಸ್ತೀವಿ. ಖಾಲಿ ಆದ ತಕ್ಷಣ ಖಾಲಿ ಆದ ನೋಡಿ ಗೋಡಂಬಿ ತಾಂಬರ್ರಿ, ದ್ರಾಕ್ಷಿ ತಾಂಬರ್ರಿ ಅಂತೀವಲ್ಲ. ಯಾಕೆ ಖಾಲಿ ಆಗ್ತಾವ, ಮತ್ತೆ ತಂದಾಗ ಅದರ ಅನುಭವ ಆಗ್ತದೆ. ಇದು ಹಂಗಲ್ಲ, ಸಾಕೆನಿಸದ ಸವಿಯದ. ಇದು ಮೂರನೇದು. ಇದನ್ನ ಒಳಗಡೆ ಶುದ್ಧಿ ಬುದ್ಧಿ ಶುದ್ಧವುಳ್ಳಂತ ಪ್ರತಿಯೊಬ್ಬರೂ ಅನುಭವಿಸ್ಬೋದು. ಇದು ಎಲ್ಲರೂ ಅನುಭವಿಸ್ಬೋದು ನೋಡು. ಸ್ತ್ರೀ, ಪುರುಷ, ವೃದ್ಧ, ಕಿರಿಯ, ಹಿರಿಯ, ಕುಲ, ಜಾತಿ, ನಾಮ, ರೂಪ ಯಾರು ಭೇದ ಇಲ್ಲದೆ ಎಲ್ಲರಿಗೂ ಪಡೀಲಿಕ್ಕೆ ಸಾಧ್ಯವಾದದ್ದು ಇವು ಮೂರು ಲಕ್ಷಣ ಉಳ್ಳದ್ದು. ಇಂಥ ಸರಳವಾದದ್ದನ್ನು ಬಿಟ್ಟು ನಾವೆಷ್ಟು ಕಷ್ಟವಾದದ್ದನ್ನು ಪಡೆದು ಅದೇ ಸುಖ ಅಂತ ತಿಳ್ಕೊಂಡಿವಲ್ಲ,
ಅದು ಮೂರ್ಖತನ, ಅದು ದಡ್ಡತನ ಅನ್ನುವ ಮಾತನ್ನು ಈ ಶ್ಲೋಕದಲ್ಲಿ ಮಹಾತ್ಮರು ಹೇಳಿದಂಗಾಯ್ತು. ಮತ್ತೆ ಮುಂದಿನ ಶ್ಲೋಕದಲ್ಲಿ ಯಂ ಲಬ್ಧ್ವಾ ಚ ಅಪರಂ ಲಾಭಂ ಮನ್ಯತೆ ನ ಅಧಿಕಂ ತತಃ ಯಸ್ಮಿನ್ ಸ್ಥಿತಃ ನ ದುಃಖೇನ ಗುರುಣ ಅಪಿ ವಿಚಾಲ್ಯತೆ ಅಂತ ಈ ಶ್ಲೋಕ. ಯಾವಾಗ ಇಂಥ ಆತ್ಮಲಾಭ ಅನ್ಯಪರಂ ವಿದ್ಯತೆ, ನಾವೇನು ಈ ಆತ್ಮ ಲಾಭವನ್ನು ಮಾಡಿಕೊಂಡ್ವಲ್ಲ, ಈ ವಿದ್ಯೆಕ್ಕಿಂತ ಪರಂ ಬೇರೆವಾದ ವಿದ್ಯೆಗಳು ಜಗತ್ತಿನಲ್ಲಿ ಉಂಟೆ ಅಂದ್ರೆ ಯಾವಿಲ್ಲ. ಹಾಗಾಗಿ ಯಾಕ್ರಿ ಇಲ್ಲಂದ್ರೆ ಅದಕ್ಕಿಂತ ನಾವು ಪಡೆದ ಮೇಲೆ ಅದಕ್ಕಿಂತ ಹೆಚ್ಚಿನ ಆನಂದವನ್ನು ಕೊಡುವಂಥ ವಸ್ತುವೇ ಇಲ್ಲ ಅಂದಾಗ ಯಾವ ಅವಸ್ಥೆಯನ್ನು ಪಡೆದುಕೊಂಡ ಮೇಲೆ ಎಂಥ ದುಃಖವೂ ಸಹ ಅವನನ್ನು ಅಲ್ಲಾಡಿಸದು. ಕೆಲವು ಸುಖಗಳಾಗ್ತಾವ ಮತ್ತೆ ಅಲಗಾಡಿಸ್ತಾವ, ನಮಗೆ ಅನುಭವಕ್ಕೆ ಯಾವ ವಸ್ತುವಿನಿಂದ ಸುಖ ಆಗ್ಯದ ಅದೇ ವಸ್ತುವೇ ನಮ್ಮನ್ನು ಅಲಗಾಡಿಸ್ತದ. ಬಹಳ ಸಲ ಹೇಳಿದ್ ನಾನು, ಮಗ ಮಗಳು ಹುಟ್ಟಿದಾಗ ಹೊಲ ಮನೆ ಕಟ್ಟಿದಾಗ ಅವುಗಳಿಂದ ಎಷ್ಟು ಆನಂದ ಪಡ್ತಾನ, ಅವುಗಳ ನಷ್ಟ ಆದಾಗ ಅವುಗಳಿಂದನೇ ಅಳ್ತಾನಂತ. ಅಂದ್ರೆ ಇವು ನಿಜವಾದ ವಸ್ತುಗಳೇನು ಅಲ್ಲ ಅಂತ. ಹೀಗೆ ಆತ್ಮನ ಆನಂದ ಸ್ವರೂಪನಾದ ಆತ್ಮ ಅದಲ್ಲ. ಆತ್ಮ ಅಂದ್ರೆ ಏನು? ಜಾಗ್ರ, ಸ್ವಪ್ನ, ಸುಸುಪ್ತಿ, ತೂರ್ಯಾತಿ ತಿಳಿಯುವಂತ ಅರಿವಿಗೆ ಆತ್ಮ ಅಂದಾರ. ಆತ್ಮ ಅಂದ್ರೆ ಅದು ಮತ್ತೆ ಬೇರೆ ಇಲ್ಲನ ಆಕಾರದಿಂದ, ರೂಪದಿಂದ, ಲಕ್ಷಣದಿಂದ ನೋಡೋದಲ್ಲ. ಅದು ನಿರಾಕಾರ, ಅದು ಅನುಭವಕ್ಕೆ ಸಿದ್ಧ ಆದಷ್ಟೇ. ಅದಕ್ಕಿಂತ ನಾವೇನಾದರೂ ಬೇರೆ ಪಡಿಬೇಕಂತ ಇಚ್ಛೆ ಇರೋದು ಸಹಜ ಸ್ವಭಾವ. ಜೋಬಡಲ್ಲಿದ್ದವನು ಮನೆ ಕಟ್ಟಬೇಕು ಅನ್ನೋದು ಸಹಜ, ಮನೆ ಕಟ್ಟಿದ ಮೇಲೆ ಅಂತಸ್ತು ಮಾಡಬೇಕು ಅನ್ನೋದು ಸಹಜ. ಇವು ಸಹಜ. ಅದರಂತೆ ನಾವು ಈ ಲೋಕದಕ್ಕಿಂತ ಉನ್ನತವಾದ ಸ್ವರ್ಗಲೋಕ, ವೈಕುಂಠ ಲೋಕ, ಗೋಲೋಕ, ವಿಷ್ಣುಲೋಕ, ಬ್ರಹ್ಮಲೋಕ ಆದಿ ಲೋಕಗಳೆಲ್ಲವೂ ಪಡಿಬೇಕನ್ನೋದು ಮನುಷ್ಯನ ಸ್ವಭಾವ. ಈ ಮನೆ ಜೋಪಡಕ್ಕಿಂತ ಮನೆ ಕಟ್ಟಮ್ಮ ಸ್ವಭಾವ. ಅದರಿಂದ ಅದನ್ನು ಪಡಿಬೇಕನ್ನೋದು ಸ್ವಭಾವ ಇರಲಿ. ನೀನು ಜೋಪಡಿ ಇದ್ರೂ ಕೂಡ, ಅಂತಸ್ತಿರಲಿ, ಮನೆ ಇರಲಿ, ಒಂದು ದಿನ ಸಾತಿಶಯ ಇವೆಲ್ಲ ನಷ್ಟ ಬಿದ್ದು ಹೋಗ್ತಾವಿಲ್ಲ, ಯಾವಾಗಲೂ ಇರೋವಲ್ಲ. ಅದರಂತೆ ಆತ್ಮ ಆನಂದಕ್ಕಿಂತ ಉಳಿದು ಏನು ಪಡಿಬೇಕಂತ ಪ್ರಯತ್ನ ಅದಲ್ಲ, ಇವು ಸಾತಿಶಯ, ಕ್ಷಯ, ಪತನ, ಮೂರು ದೋಷಗಳಿಂದ ಕೂಡ. ಮೂರು ದೋಷ ಅವಿಲ್ಲ. ಅದರಂತೆ ಆ ಲೋಕ ಪ್ರಾಪ್ತಿಯು ಲಾಭವೆಂದು ಹೇಳಿಸಿಕೊಳ್ಳುವುದೇ ನಷ್ಟವೆಂದು ಹೇಳಿದಂತಾಯಿತು. ನಾವು ಅದನ್ನು ಕಟ್ಟಬೇಕಂತ ಎಷ್ಟು ಕಷ್ಟಪಟ್ಟು ಕಟ್ಟಿವಿ. ಒಂದು ಸಣ್ಣ ಜೋಪಡಿ ತೆಗೆದು ಒಂದು ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಸುಮ್ಮನೆ ಆಗ್ತದೇನು? ಎಷ್ಟು ಕಷ್ಟ ಆಗ್ತದ, ಎಷ್ಟು ಸಾಲ, ಸೂಲ, ತ್ರಾಸು, ಋಣಿವು ಎಲ್ಲ ಆಗ್ತದಿಲ್ರಿ. ಅದರಂತೆ ವೇದಾಂತ ಸಿದ್ಧಾಂತದಲ್ಲಿ ಪ್ರತ್ಯಗ್ಭಿನ್ನ ಪರಮಾತ್ಮ ಸಾಕ್ಷಾತ್ಕಾರವೇ ಪರಮ ಲಾಭವೆಂದು, ಅಂದರೆ ಆತ್ಮಲಾಭ. ಇದಕ್ಕಿಂತ ಇನ್ನೊಂದು ಲಾಭ ಯಾವುದಿಲ್ಲ. ಲಾಭ ಅನಿಸಿದ್ರು ಕೂಡ ನಂತರದಲ್ಲಿ ನಷ್ಟವನ್ನು ಮಾಡಿ ಹೋಗ್ತಾವ. ಇದು ಪಡೆಯುವಾಗ ನಷ್ಟ ಅದ, ಪಡೆದ ಮೇಲೆ ಲಾಭ ನೋಡ್ರಿ. ಪಡೆಯುವಾಗ ಕಷ್ಟ ಅನಿಸ್ತದ, ಪಡೆದ ಮೇಲೆ ದೊಡ್ಡ ಲಾಭ. ಯಾಕಂದ್ರೆ ಸಾಕನಿಸದ ಸಭೆ ಅದಂತಿದ್ದು ಯಾವಾಗಲೂ ಸದಾಕಾಲ ಇರೋದು. ಅದಕ್ಕೆ
ಆದುದರಿಂದ ಚಿತ್ತದ ನಿರೋಧಾವಸ್ಥೆಯು ಪರಮಲಾಭವೆಂದು ಹೇಳಿಸಿಕೊಳ್ಳುವುದಿಲ್ಲ. ಚಿತ್ತ ವೃತ್ತಿ ನಿವೃತ್ತಿ ಪತಂಜಲಿ ಮಹರ್ಷಿಗಳು ಹೇಳಿದಂತೆ ಇಷ್ಟೆಲ್ಲ ಹೇಳಿದ್ರು ಕೂಡ ಅಂತ್ಯದಲ್ಲಿ ತಿಳ್ಕೊ ಇವೆಲ್ಲ ಅಂತ ಶ್ರೇಷ್ಠವಾದವಲ್ಲ. ಅದಕ್ಕೆ ಶ್ರುತಿಯಲ್ಲಿ ವೇದದಲ್ಲಿ ಮಹಾ ಸದ್ಗುರುಗಳು ಹೇಳುವಂತ ಯಾವ ಮಹಾವಾಕ್ಯದ ಅನುಭವ ಆದಲ್ಲ, ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ತತ್ವಮಸಿ ಮಹಾವಾಕ್ಯದಿಂದ ಏನು ಜ್ಞಾನ ಅದ ಅದನ್ನು ಪಡ್ಕೊಂಡು ಪಾರಾಗುವಿನ ಇವೆಲ್ಲ ನಷ್ಟ ಅವಂತ ಮತ್ತೆ ಕಷ್ಟನ ಕೊಡ್ತಾವ. ಹಾಗಾಗಿ ಹುಟ್ಟಿದ ವೃತ್ತಿರೂಪ ಜ್ಞಾನವು ಸತ್ಯರೂಪವು ಹೇಳಿದಂತೆ ಇಲ್ಲಿ ಉಪಚಾರಕ್ಕಾಗಿ ಹೇಳಿದ ನಿರೋಧ ಅವಸ್ಥೆಯನ್ನು ಸಹ ಪರಮಲಾಭವೆಂದು ಹೇಳಿದೆ. ಇದು ಕೂಡ ಮತ್ತೆ ಇವೆಲ್ಲ ನಷ್ಟ ಆಗಬೇಕಂದ್ರು ಜ್ಞಾನ ಅಜ್ಞಾನವನ್ನ ಕಳಿಬೇಕಾಗಿತ್ತು ಅಂದ್ರೆ ಗುರುಮುಖದಿಂದ ಹುಟ್ಟಿದ ಶಾಸ್ತ್ರಜ್ಞಾನದಿಂದೇನೆ ಅಜ್ಞಾನ ಹೋಗ್ತದೆ ವಿನಃ ಮೊದಲೇ ಆದಲ್ರಿ ನೀವು ಜ್ಞಾನ ಸ್ವರೂಪ ಅಂತ ಹೇಳ್ತೀರಿ ಅದೇ ಯಾಕೆ ನಷ್ಟ ಮಾಡಂಗಿಲ್ಲ ಅಂದ್ರೆ ಅದು ನಿನ್ನ ಕಳೆಯಂಗಿಲ್ಲ. ಬಹಳ ಸಲ ಹೇಳಿವಲ್ಲ, ಬೆಂಕಿ ಕಟ್ಟಿಗೆ ಇರೋತನ ಕಟ್ಟಿಗೆ ಸುಡಬೇಕಾದ್ರೆ ಬೆಂಕಿ ಬೇಕೇ ಬೇಕು. ಆ ಬೆಂಕಿಯಿಂದ ಕಟ್ಟಿಗೆಲ್ಲ ಸುಟ್ಟೋದು ಅವು ಸುಡಲಿಕ್ಕೆ ಕಾರಣ ಏನು? ಬೆಂಕಿನೇ. ಕಟ್ಟಿಗೆ ಸುಡ್ಲಿ ಬೆಂಕಿ ಯಾಕೆ ಆರೋಯ್ತು? ಬೆಂಕಿ ಇರ್ಬೇಕಾಯ್ತಲ್ಲ, ಹಂಗಿರಂಗಿಲ್ಲ ಅಂತ. ಕಟ್ಟಿಗೆ ಸುಡತಾನ ಇರ್ತದ ಬೆಂಕಿ, ಕಟ್ಟಿಗೆ ಮುಗಿದಂಗೆಲ್ಲ ಬೆಂಕಿನ ಕೂಡ ಆರಿ ಹೋಗ್ತದೆ. ಯಾರು ಪ್ರಯತ್ನ ಮಾಡೋದು ಬೇಡ, ತನ್ನಷ್ಟಕ್ಕೆ ತಾನೇ ಹೋಗ್ತದೆ. ಹೋಗಬೇಕಿಲ್ಲ ಅದು. ಅದಕ್ಕೆ ಇಲ್ಲಿ 3-4 ಮಾತುಗಳನ್ನು ಆಗಾಗ ಹೇಳ್ತೀವಿ. ಶಾಸ್ತ್ರ ಅನ್ನೋದು ಏನ್ ಮಾಡ್ತದಂದ್ರೆ ಇದು ಹುಟ್ಟಿದ ಜ್ಞಾನ, ಹುಟ್ಟಿದ ಅಜ್ಞಾನವನ್ನು ನಷ್ಟ ಮಾಡ್ತದ. ಮತ್ತೆ ತಾನು ಕೂಡ ಇಲ್ಲದಂಗೆ ಹೋಗ್ಬೇಕು, ಅದು ನಾಶ ಆಗ್ಬೇಕು. ಮೊದಲು ದೇಹ ವಾಸನೆ ಲೋಕವಾಸನೆಯನ್ನೇ ಕಡಿಬೇಕಾದ್ರೆ ಶಾಸ್ತ್ರ ವಾಸನೆ ಬೇಕು. ಕಟ್ಟಿಗೆ ಕುಳ್ಳು ಸುಡಬೇಕಾದ್ರೆ ಬೆಂಕಿ ಬೇಕು. ಆ ಕಟ್ಟಿಗೆ ಕುಳ್ಳು ಸುಡಬೇಕಾದ್ರೆ ಬೆಂಕಿ ಇಲ್ಲದೆ ಬರೀ ಮಂತ್ರದಿಂದ ಸುಡ್ತಾವೆ, ನಾವು ಬೆಂಕಿಯಿಂದ ಸುಡ್ತಾವ. ಅವು ಸುಡಕ್ಕೆ ಅದು ಬೇಕಲ್ಲ. ತನ್ನ ಸುಡಕ್ಕೆ ಯಾರು ಬೇಕಾಗ್ಯದ? ಏನಿಲ್ಲ, ಏನೇನು ಬೇಕಿಲ್ಲ ಅಲ್ಲಿ. ಅದರಂತೆ ದೇಹವಾಸನ ಲೋಕವಾಸನ ಕಳೀಲಿಕ್ಕೆ ಶಾಸ್ತ್ರವಾಸನ ಬೇಕು. ಯಾವಾಗ ಈ ದೇಹ ವಾಸನೆ ದೇಹವಾಸನೆ ಲೋಕವಾಸನೆ ಪಕ್ಕ ಸುಟ್ಟೋಗ್ತಾವ, ಆವಾಗ ಈ ಜ್ಞಾನ ಕೂಡ ಅದರಲ್ಲೇ ಭಸ್ಮ ಆಗುತ್ತೆ. ಏನು ಉಳಿತು? ಏಕಂ. ಮೊದಲಿದ್ದದೊಂದು ಜ್ಞಾನ, ಈಗ ಅದೊಂದು ಜ್ಞಾನ, ದ್ವೈತಾಪತಿ ದೋಷ ಬರ್ತದ. ಒಂದೇ ಏಕ. ಆ ಕಾರಣದಿಂದ ಈ ವಿಷಯವನ್ನ ಬಹಳ ಮಹಾತ್ಮರು ಚಂದ ಹೇಳ್ತಾ, ಪ್ರಪಂಚದಲ್ಲಿ ಏನೇನು ಕಾಣ್ತೀವಿ ಅವೆಲ್ಲ ಲಾಭಗಳಿಗಿಂತಲೂ ಆತ್ಮ ಆನಂದವೇ ಹೆಚ್ಚಿನ ಲಾಭ. ಇಂಥ ಲಾಭವನ್ನು ಪಡೆದ ಜ್ಞಾನಿಯು ಅದರಲ್ಲಿಯೇ ಮಗ್ನನಾಗಿ ಮತ್ತೊಂದರ ಕಡೆಗೆ ತಿರುಗಿ ನೋಡದೆ ತೃಪ್ತನಾಗಬೇಕು. ತೃಪ್ತನಾಗಬೇಕು ಅಂತ ಯಾಕೆ ಹೇಳ್ತಂದ್ರೆ, ಇಂಥ ಲಾಭವನ್ನು ಪಡೆದಂತ ಜ್ಞಾನಿ ಆಗಿದ್ರೆ ತಿರುಗಿ ನೋಡಂಗಿಲ್ಲ. ಅಜ್ಞಾನ ಆದ್ರೆ ಮತ್ತೆ ನೋಡ್ತಾನಂತ ಅರ್ಥ ಮಾಡೋದಂತ ಹೇಳಿದಂಗ. ಅದು ಒಂದು ಶಬ್ದ ಎರಡು ಅರ್ಥ. ಹಾಗಾಗಿ ಲೋಕದಲ್ಲಿರುವ ಮಾನವರೆಲ್ಲರೂ ಪ್ರತಿ ಕೆಲಸಕ್ಕೆ ನಾವೇನು ಮಾಡ್ತೀವಿ, ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೆ ಲಾಭಕ್ಕಾಗಿ ಮಾಡುತ್ತೇವೆ, ನಷ್ಟಕ್ಕಾಗಿ ಯಾರು ಮಾಡಂಗಿಲ್ಲ. ಲಾಭ ಆದಂತ ಮಾಡ್ತೀವಿಲ್ಲ. ಕೆಲಸ ಪ್ರಾರಂಭ ಮಾಡಿದಾಗ ಲಾಭ ಆಗಲಂತನೇ ಪೂಜೆ ಮಾಡ್ತೇವೆ, ನಷ್ಟ ಆಗಲಂತ ಮಾಡ್ತೇವೆ.
ಅಂದ್ರೇನು, ಪ್ರತಿಯೊಬ್ಬರು ಏನೇ ಕಾರ್ಯ ಮಾಡಿದ್ರು ಲಾಭಕ್ಕೋಸ್ಕರ ಅಂತ ಅರ್ಥ ಆಯ್ತು. ಇದಕ್ಕೆ ರೈತ ರಾಶಿಯನ್ನು ಮಾಡಿದಾಗ ನಿಮಗೆಲ್ಲ ಗೊತ್ತಿದೆ, 16 ಸೇರಿನ ಕೊಡ, ಅಳತಿ ಕೊಡ, ಆ ಪ್ರಥಮ ಕೊಡಕ್ಕೆ ಪೂಜೆ ಮಾಡಿ ಹುಲಿಗೆ ಅಂತೇಳಿ ಊದಿನ ಕಜ್ಜಿಚ್ಚಿ ಕಾಯಿ ಹೊಡೆದು ಚೀಲಕ್ಕೆ ಹಾಕ್ತೀವಿಲ್ಲ, ಹಾಲಾಗಿ ಎದಕ್ಕೆ ಮಾಡಿದ್ದಿ, ಏರುವಲ್ಲ ಅಂತ, ರಾಶಿ ಏರುವಲ್ಲ ಅಂತ, ಹೌದಿಲ್ಲ? ಅದರಂತೆ ಇದರಿಂದ ನೋಡಿದ್ರೆ ವ್ಯಾಪಾರಿಯು ಊದಿನ ಗಿಡ್ಡ ಹಚ್ಚಿ ದೇವರಿಗೆ ಬೆಳೆದರೂ ಕೂಡ ಲಾಭ ಆಗಲ್ಲ ಅಂತ. ಒಬ್ಬ ವೈದ್ಯ ಮುಂಜಾನೆ ಎದ್ದು ಆಸ್ಪತ್ರೆಗೆ ಬರುವಾಗ ಮನೆಗೆ ನಮಸ್ಕಾರ ಮಾಡಿ ಬರ್ತಾರಂದ್ರೆ ಇವತ್ತ ಗಿರಾಕಿ ಜಾಸ್ತಿ ಬರಲ್ಲ ಅಂತಾನೆ, ಲಾಭ ಆಗಲಿ ಅಂತಾನೆ. ಹಾಗಾಗಿ ಇಂಥ ಪ್ರಾಪಂಚಿಕ ಸಂಬಂಧವಾದ ಲಾಭಗಳು ಎಷ್ಟೇ ಆದರೂ ಕೂಡ ಅವೆಲ್ಲವೂ ಕಾಲಾಂತರದಲ್ಲಿ ನಾಶವಾಗುತ್ತವೆ. ಇವತ್ತ ಲಾಭ ಆದರೆ ಕಾಲಾಂತರದಲ್ಲಿ ನಾಶವಾಗುತ್ತವೆ, ಹೋತವಿಲ್ಲವು. ಇಲ್ರಿ ನಾಶ ಆಗೋದಿಲ್ಲ ಅಂತ ಪ್ರಮಾಣ ಇದ್ರೆ ಶ್ರೀಮಂತರ ಮನೆತನಗಳು ಇವತ್ತ ಬಡತನಕ್ಕೆ ಬರಬಾರದಾಗಿತ್ತು, ಬಂದವಿಲ್ಲ. ಮತ್ತೆ ಅವರೆಲ್ಲ ಪಡೆದಂತ ಲಾಭ ನಷ್ಟ ಆಯ್ತು ಅಂತರು, ಹೆಚ್ಚಾಯ್ತು, ನಷ್ಟ ಆಯ್ತು ಅಂತ. ಹೀಗೆ ಒಂದು ವೇಳೆ ಇವುಗಳ ಗುಟ್ಟು ಹೇಗೆ ಅಂದರೆ, ನಾಶವಾಗದೆ ಇದ್ರು, ನಾಶ ಆಗಲ್ಲಪ್ಪ, ಗಳಿಸಿದ ಲಾಭ ಹಂಗೇ ಇತ್ತು ಅಂದ್ರು, ಅದನ್ನ ಅನುಭವಿಸಬೇಕಾದ್ರೆ ಏನ್ ಬೇಕು? ಲಾಭದ ಅನುಭವ ಆಗಬೇಕಾದ್ರೆ ಶರೀರ ಬೇಕು. ಅವು ಒಂದು ವೇಳೆ ನಷ್ಟ ಆಗಲಾದ ಹಂಗಿದ್ರು ಕೂಡ ಕಾಲಾಂತರದಲ್ಲಿ ನಿನ್ನ ದೇಹವೇ ನಷ್ಟ ಆಗ್ತದಲ್ಲ, ಅವಾಗ ಏನ್ ಮಾಡ್ತಿದ್ದಿ? ಏನ್ ಮಾಡೋದಂತ. ಅದರಂತೆ ಈ ದೃಷ್ಟಿಯಿಂದ ನೋಡಿದರೆ ಪ್ರಾಪಂಚಿಕ ಲಾಭಗಳೆಲ್ಲವೂ ಲಾಭಗಳೇ ಅಲ್ಲ, ಅವು ನಷ್ಟಕ್ಕೆ ನಾವು ಲಾಭ ಅಂತೀವಿ. ಅವು ಕೇವಲ ಕ್ಷಣಿಕವಾದ ಲಾಭಗಳು, ನಷ್ಟವೇ ಲಾಭದ ವೇಷದಂತೆ ನಮಗೆ ತೋರ್ತಾವ. ಯಾವುದು ಕಷ್ಟ ಕೊಡ್ತಾವ ಅವೇ ನಮಗೆ ಸುಖ ಕೊಡ್ತಾವಂತ ಬ್ಯಾಗಿನಾಗ ಮುಚ್ಚಿಡ್ತೀವಿ ನಾವು. ಅವು ಕಷ್ಟ ಕೊಡವೇ ನಮಗೆ ಸುಖ ಕೊಡ್ತಾವಂತ ಮುಳ್ಳನ್ನ ಹಾಸಿಗೆ ಮೇಲೆ ಮಲಗಿದಂಗ, ಮ್ಯಾಲೆ ಗಾದೆ ಅದ, ಕೆಳಗೆ ಮುಳ್ಳಾವ, ಮ್ಯಾಲೆ ಚಂದ ಗಾದಿ, ಒಳಗೆ ಇಟ್ಟಿಟ್ಟು ಮುಳ್ಳ. ನಿನಗೆ ಸುಖ ಕೊಡ್ತದೋ ಗಾದಿ, ದುಃಖ ಕೊಡ್ತದೋ, ಇವನು ಅಷ್ಟೇ. ಮೇಲೆ ನೋಡಿದ್ರೆ ಆಕರ್ಷಣೀಯವಾಗಿ ಅನುಭವಿಸ್ತಾ ಹೋದಂಗೆಲ್ಲ ಅವೇ ದುಃಖಕರವಾಗಿ. ಆತ್ಯಂತಿಕ ಶಾಂತಿ ಯಾವಾಗರಿ ಆಗೋದು ಅಂದ್ರೆ, ಜನನ ಮರಣ ದುಃಖರಾಹಿತ್ಯ ನಿರತಿಶಯ ಸುಖವನ್ನುಂಟು ಮಾಡುವ ಆತ್ಮಲಾಭ. ಎಲ್ಲಿವರೆಗೂ ನನಗೆ ಜನನ ಇಲ್ಲ, ನಾ ಹುಟ್ಟಿಲ್ಲ, ಎಲ್ಲಿವರೆಗೂ ನನಗೆ ಮರಣ ಇಲ್ಲ, ನನಗೆ ಸಾವಿಲ್ಲ ಅಂತ ದೃಢ ಆಗೋದಿಲ್ಲ, ಅಲ್ಲಿವರೆಗೂ ಇಂಥ ಆತ್ಮ ಆನಂದದ ಲಾಭ ನಿಶ್ಚಯವಾಗುವುದಿಲ್ಲ. ಹಾಗೆ ಆದುದರಿಂದ ಅಂಥ ಪರಮ ಲಾಭವನ್ನು ಪಡೆದ ಜ್ಞಾನಿಯು ಇತರ ವಸ್ತುಗಳನ್ನೇ ಆಗಲಿ ಅವುಗಳಿಂದ ಬರುವ ಲಾಭವನ್ನೇ ಆಗಲಿ ಬ್ರಹ್ಮಾಂಡದ ಆಧಿಪತ್ಯವೇ ಆಗಲಿ ಲಾಭಕ್ಕಿಂತ ಶ್ರೇಷ್ಠವೆಂದು ಎಂದೂ ತಿಳಿಯುವುದಿಲ್ಲ ಅಂತ. ಬೇಕಾದ ಬರಲಿ, ಇವು ನಿಮ್ಮ ಮನೆ ಬಾರಿ ಇಷ್ಟೇ ಅಂತ ನಾನು ಹಾಗೆ ಸೋಲೋದಿಲ್ಲ ಅಂತ. ಆದುದರಿಂದ ವಿವೇಕಿಯು ಈ ಭಗವದ್ ವಾಕ್ಯಗಳ ಮೇಲೆ ವಿಶ್ವಾಸವನ್ನಿಟ್ಟು, ಭಗವಂತ ಹೇಳದು ನಮಗೋಸ್ಕರವಾಗಿ, ಅದರಲ್ಲಿ ವಿಶ್ವಾಸವನ್ನಿಟ್ಟು ನಶ್ವರ ಪ್ರಾಪಂಚಿಕ ವಿಷಯಗಳ ಪ್ರಯತ್ನಕ್ಕಾಗಿ ನೀವು ಹೋರಾಡಬೇಡಿರಿ. ಇಷ್ಟೆಲ್ಲ ಪುರುಷತ್ತಿಲ್ದಂಗೆ ಓಡಾಡ್ತೀವಲ್ಲ, ಯಾವ ಲಾಭಕ್ಕಾಗಿ?
ನಶ್ವರವಾದ ಲಾಭಕ್ಕಾಗಿ. ಆ ಕಾರಣಕ್ಕಾಗಿ ಅಂಥ ವ್ಯರ್ಥವಾದ ಪ್ರಯತ್ನವನ್ನು ಬಿಟ್ಟು ನಾವು ಹೇಳ್ತೀವಲ್ಲ ಎಷ್ಟೋ ಸಲ ಅಲ್ಲೂ ಇದಾಯ್ತು ಇಲ್ಲಿದಾಯ್ತು ಅಲ್ಲಿಗೆ ಹೋದೆ ಇಲ್ಲಿ ಬಂದು ಹೋಗಬಾರ್ದು ಬರಬಾರ್ದು ಅಂತ ಅರ್ಥ ಅಲ್ಲ. ಆದರೆ ಇದು ಇದ್ದಾಗ ಈ ಒಂದು ಗಳಿಗೆಯನ್ನು ಬಿಟ್ಟ ಮೇಲೆ ಬೇಕಾದ ಮಾಡ್ರಂತಿದ್ರು ನಮ್ಮ ಗುರುಗಳು. ಆತ್ಮಲಾಭ ಆಗೋದನ್ನು ಬಿಟ್ಟು ನಶ್ವರ ಲಾಭಕ್ಕಾಗಿ ಸಮಯ ಕೊಡ್ತಿದ್ದಿ, ಆತ್ಮ ಲಾಭಕ್ಕಾಗಿ ಸಮಯನ ಕಳ್ಕಂತಿದ್ದೆ ಅಂದ್ರೆ ಮತ್ತೆ ನೀವು ಮೂರ್ಖಂತಿದ್ದು ಈ ಬುದ್ಧಿವಂತ ಅಂತಿದ್ದು. ಹಾಗಾಗಿ ಇಂಥ ನಶ್ವರವಾದ ಸಂಪತ್ತಿನ ಕಡೆಗೆ ಲಕ್ಷ್ಯ ಕೊಡದೆ ಆತ್ಮ ಪ್ರಾಪ್ತಿಗಾಗಿ ಪ್ರಯತ್ನವನ್ನ ಮಾಡಬೇಕು ಅಂತ ಇದರಲ್ಲಿ ಆದೇಶ ಮಾಡ್ತಾರೆ ಅರ್ಜುನಿಗೆ ಕೃಷ್ಣ ಭಗವಂತ. ನಮಗೂ ಕೂಡ ಇದನ್ನ ಉಪದೇಶ ಮಾಡಿದಂತೆ ನಾವು ಅರ್ಥ ಮಾಡಬೇಕು, ಬರೇ ಅರ್ಜುನಿಗಾಗಿ ಹೇಳಿದಂತ ಮಾತಲ್ಲ. ಆದ್ದರಿಂದ ಇದು ಇನ್ನೂ ಹೆಚ್ಚು ಹೇಳಬೇಕಾದ್ರೆ ಸ್ನಾನ ಮಾಡುವ ಮನುಷ್ಯ ಆ ನದಿ ಈ ನದಿ ಅಂತ ಬಹಳ ನದಿಯಲ್ಲಿ ಸ್ನಾನ ಮಾಡುವ ಸಂಕಲ್ಪ ಮಾಡಿರ್ತಾನೆ. ಯಾರೋ ಪುಣ್ಯಾತ್ಮ ಹೇಳಿರ್ತಾರೆ ಕೃಷ್ಣ ನದಿಯಲ್ಲಿ ಇಷ್ಟು ದಿನ ಮಾಡೋ, ಭೀಮಾ ನದಿಲಿ, ಕಾವೇರಿಲಿ, ತುಂಗಭದ್ರಾ, ಗಂಗೆ ಅಂತ ಹೇಳಿರ್ತಾರೆ. ಅವು ಆ ಒಂದೊಂದು ನದಿಯಲ್ಲಿ ಸ್ನಾನ ಮಾಡ್ತಾ ಮಾಡ್ತಾ ಎಲ್ಲಾ ನದಿಗಳ ಸ್ನಾನ ಮಾಡ್ಬೇಕಾದ್ರೆ ಎಷ್ಟು ದಿನ ಬೇಕು? ಸಮುದ್ರದಲ್ಲಿ ಮಾಡಿದರೆ ಒಂದೇ ಕ್ಷಣದಲ್ಲಿ ಮಾಡಿದಂಗೆ ಆಯ್ತು, ಎಲ್ಲಾ ನದಿಗಳ ಸಂಗಮ ಮುಗಿದೋಯ್ತಿಲ್ಲ. ಅದರಂತೆ ಆತ್ಮ ಲಾಭವನ್ನು ಆ ಲಾಭ ಈ ಲಾಭ ಎಲ್ಲ ಲಾಭಗಳಿಗೆ ಪ್ರಯತ್ನ ಮಾಡಿ ಪಡೆಯೋದಕ್ಕಿಂತ ಆತ್ಮ ಲಾಭ ಒಂದು ಪಡೆದರೆ ಎಲ್ಲ ಲಾಭ ಆದಂತೆ, ಎಲ್ಲ ಲಾಭ. ಹಾಗಾಗಿ ವಿಷಯದ ಲಾಭವಾದರೆ ಮತ್ತೊಂದು ವಿಷಯದ ಲಾಭ ಆಗಲಾರದು. ವಿಷಯ ಹೆಂಗ ಅಂದ್ರೆ ಶಬ್ದದಿಂದ ಆನಂದ ಆದರೆ ರೂಪದಿಂದ ಆಗೋದಿಲ್ಲ. ರೂಪದ ಆನಂದ ಆಗಬೇಕಾದ್ರೆ ಮತ್ತೆ ಕಣ್ಣಿಗೆ ಆಗ್ತದೇನು, ಕಿವಿಗೆ ಆಗೋದಿಲ್ಲ. ಆಗ್ತದೇನು? ಆಗೋದಿಲ್ಲ. ಅದರಂತೆ ಆತ್ಮ ಲಾಭವಾದರೆ ಎಲ್ಲ ಲಾಭವಾದಂತೆ ಸರಿ. ಆದುದರಿಂದ ಶ್ರವಣಾದಿ ಸಾಧನೆಗಳ ಮೂಲಕ ಶ್ರವಣ ಮನನ ನಿಧಿಧ್ಯಾಸ ಸಾಧನೆ ಮೂಲಕ ಆತ್ಮಲಾಭವನ್ನು ಪಡೆದು ಧನ್ಯರಾಗಬೇಕು ಅಂತ ಇಲ್ಲಿ ಮಹಾತ್ಮರು ಉಪದೇಶ ಮಾಡ್ತಾರೆ, ಎಚ್ಚರಿಕೆ ಮಾಡ್ತಾರೆ. ಇಲ್ಲಿಗೆ ಈ ಒಂದು ಶ್ಲೋಕ ಮುಗಿತಾ ಬಂತು. ನಾಳೆ ದಿನ ಮತ್ತೆ ಪುನಃ ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳ್ರಿ. ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರಾರ್ಥವ ಬೋಧಿಸಿದೆ ಮೋಕ್ಷವಾನ ಶಂಕರ ನಾಮ ಉಚಾರವ ಮಾಡಿಸಿದೆ ಗುರುವರ ಉಚಾರವ ಮಾಡಿಸಿದೆ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಕಾಮ ಕ್ರೋಧವ ನಾಶಿಸಿ ಜಗದೊಳು ಶಾಂತಿಯ ಬೀರಿದೆ ಗುರುವರ ಶಾಂತಿಯ ಬೀರಿದೆ ಶರಣ ಭಜಕರ ದುರಿತರುಂದವ ತ್ವರಿತದಿ ನಾಶಿಸಿದೆ ಗುರುವರ ತ್ವರಿತದಿ ನಾಶಿಸಿದೆ ವರಭೂಲತಾಪುರದ
ಜೀವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ಹರುಷದಿ ವಾಸಿಸಿದೆ ಗುರುರಾಜ ಸಿದ್ಧ ರೂಢ ಸಮರ್ಥ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಆನಂದಕರಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ